ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವೈಟ್ಫೀಲ್ಡ್ನ ವಿಜಯನಗರದಲ್ಲಿರುವ ಅಂಬೇಡ್ಕರ್ ಪ್ರತಿಮೆ ಬಳಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕ್ಯಾಂಟೀನ್ಗೆ ಆಗಮಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೊಮ್ಮಗ ಆನಂದರಾಜ್ ಅಂಬೇಡ್ಕರ್ ಅವರಿಗೆ ಭವ್ಯ ಸ್ವಾಗತ ಕೋರಿದ ಭೀಮ್ ಪ್ರಜಾ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಮತ್ತು ಅವರ ತಂಡದವರು. ಇನ್ನು ವಿಶೇಷವಾಗಿ ಆನಂದರಾಜ್ ಅಂಬೇಡ್ಕರ್ ಅವರನ್ನು ರಥದ ಮೂಲಕ ಬರಮಾಡಿಕೊಳ್ಳಲಾಯಿತು. ವಿಶೇಷವಾಗಿ ಭೀಮಾ ಬಂಧುಗಳು ಆನಂದರಾಜ್ ಅಂಬೇಡ್ಕರ್ ಅವರ ಮೇಲೆ ಹೂವಿನ ಸುರಿಮಳೆಯನ್ನೇ ಸುರಿದ ದೃಶ್ಯ ಕಂಡುಬಂತು. ಇನ್ನು ಈ ವೇಳೆ ಆನಂದರಾಜ್ ಅಂಬೇಡ್ಕರ್ ಅವರು ಮಾತನಾಡಿ, ಕರ್ನಾಟಕದ ಹೃದಯ ಭಾಗವಾಗಿ ಬೆಂಗಳೂರಿನಲ್ಲಿ ಸುಮಾರು 200 ಮೀಟರ್ ಉದ್ದದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯನ್ನು ರಾಜ್ಯ ಸರ್ಕಾರ ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿ ಈಗಾಗಲೇ ಭೀಮ್ ಪ್ರಜಾ ಸಂಘ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ವೈಟ್ಫೀಲ್ಡ್ ಮುರುಗೇಶ್ ಮತ್ತು ಅವರ ತಂಡದವರು ಇಡೀ ರಾಜ್ಯಾದ್ಯಂತ ಪಾದಯಾತ್ರೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದು, ಕೂಡಲೇ ರಾಜ್ಯ ಸರ್ಕಾರ 200 ಮೀಟರ್ ಉದ್ದದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಹರೀಶ್ ರೆಡ್ಡಿ, ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷ ಪ್ರಜ್ವಲ್ ಜಿಗಣಿ ಶಂಕರ್, ಹೋರಾಟಗಾರರಾದ ಕನ್ನೆಳ್ಳಿ ಕೃಷ್ಣಪ್ಪ, ಮಂಜುನಾಥ್, ರಮೇಶ್, ಜಬಿ, ಅಸೇನ್, ರಾಜಣ್ಣ, ಬಿ ಕೃಷ್ಣಪ್ಪ ಮೊದಲಾದವರು ಭಾಗವಹಿಸಿದರು. जय 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 भीम, जय भीम, जय भीम, जय 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 भीम, जय भीम, जय भीम, जय 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 भीम, जय भीम, जय भीम। साहब आनंदराज अंबेडकर की जय, साहब आनंदराज अंबेडकर की जय, जय 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 भीम, जय भीम, जय भीम। साहब आनंदराज अंबेडकर की जय, साहब आनंदराज अंबेडकर की जय, जय 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 भीम, जय भीम।
ऐसा सब काम करें, गरीब दलित जो भूखा नहीं रहे हैं, इसके लिए उन्होंने अम्बेडकर कैंटीन चालू किया है। बाबा साहब अम्बेडकर का यहाँ स्टेचू भी है। तो ये जो काम करे बहुत अच्छे काम करे, लोगों के लिए बहुत एक अच्छा है। ये उदाहरण है कि बाबा साहब अम्बेडकर ने बताया था कि अपनी कमाई में से 20% समाज को दे दो। तो ऐसे सब जन इकट्ठा आके ऐसे करेंगे तो कोई इस देश का भूखा नहीं मरेगा और भूखा सोएगा भी नहीं। तो इसके लिए ऐसे जो उपक्रम किया उसको मैं दुर्गेश भाई को मैं मन से ये देता हूँ, उनकी तारीफ करता हूँ, उनको अच्छी बात कहना चाहता हूँ। और सब ने उनसे आदर्श लेके अपने इलाके में भी ऐसा चालू करना चाहिए, ऐसा मैं सोचता हूँ। वो अभी और एक काम कर दिया, 200 मीटर अम्बेडकर स्टैचू बेंगलुरु में करने के लिए बीदर से बेंगलुरु तक तो पूरा कर्नाटक में वो पाद यात्रा कर दिया। रैली कर दिया, लोग सरकार को उसने जागृति कर दिया। जैसा हम लोग ने बम्बई में बाबा साहब अम्बेडकर का इंटरनेशनल जो अभी ये बन रहा है, एक बड़ा बाबा साहब का 350 फीट का स्टैचू बन रहा है और ऊपर 100 फीट का उसके नीचे वो पेडिस्टल है। जैसे 450 फुट का बाबा साहब अम्बेडकर का चैत्य भूमि है, उसके बाजू में ही बाबा साहब का स्मारक बन रहा है। वैसे ही मुरुगेश जी ने यहाँ का करने की कोशिश की है। मैं चाहता हूँ कि यहाँ की सरकार ऐसा करना चाहिए। बाबा साहब अम्बेडकर का सही मायने में आदर्श है और बाबा साहब अम्बेडकर को अगर मानते होंगे तो उन्होंने करना। और इसीलिए साउथ में उनका प्रचार कमेटी के अध्यक्ष रीप लुसेरा के मैं यहाँ घोषित करता हूँ, अनाउंस करता हूँ। ಥ್ಯಾಂಕ್ ಯು. ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಡಾಕ್ಟರ್ BR ಅಂಬೇಡ್ಕರ್ ಹೆಸರಿನಲ್ಲೇ ಅಂಬೇಡ್ಕರ್ ಕ್ಯಾಂಟೀನ್ ಅಂತ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ನಾನು ಆ ಒಂದು ಅಂಬೇಡ್ಕರ್ ಕ್ಯಾಂಟೀನಿಗೆ ಒಂದು ವೀಕ್ಷಣೆ ಮಾಡಲಿಕ್ಕೆ ನಾನು ಬರ್ತೀನಿ ಅಂತೇಳಿ ನಮಗೆ ಒಂದು ಕರೆ ಮುಖಾಂತರ ಹೇಳಿದಾಗ ನಾವು ಅವ್ರನ್ನ ಸ್ವಾಗತ ಮಾಡಿಸ್ಕೊಂಡು ಇವತ್ತು ಸುಮಾರು ವರ್ಷಗಳಿಂದ ನಾವು ಕಷ್ಟಪಟ್ಟಿದ್ದಕ್ಕೆ ಒಂದು ಸಾರ್ಥಕ ಆಯಿತು. ಯಾಕಂದರೆ ನಾವು ಒಂದು ಕ್ಯಾಂಟೀನನ್ನು ಮುಚ್ಚುವಂಥ ಪರಿಸ್ಥಿತಿನಲ್ಲಿ ಇದ್ರ ಜೊತೆಯಲ್ಲಿ ವಿಶೇಷತೆ ಏನಪ್ಪ ಅಂದರೆ ನಮ್ಮ ಸುಮಾರು ಈ ಭಾಗದ ಮತ್ತು ಈ ರಾಜ್ಯದ ವಸತಿ ಸಚಿವರು ಜಮೀರ್ ಅಹ್ಮದ್ ಅವರು ಕೂಡ ಯಾವುದೇ ಕಾರಣಕ್ಕೂ ನೀವು ಕ್ಯಾಂಟೀನನ್ನು ಮುಚ್ಚಬೇಡ್ರಿ, ನಾವು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಕೂಡ ನಮಗೆ ಒಂದು ಭರವಸೆ ಕೊಟ್ಟರು. ಅದೇ ನಿಟ್ಟಿನಲ್ಲಿ ನಮ್ಮ ರಿಪಬ್ಲಿಕನ್ ಸೇನಾ ರಾಷ್ಟ್ರೀಯ ಅಧ್ಯಕ್ಷರು ಅಂಬೇಡ್ಕರ್ ಅವರ ಮೊಮ್ಮಗ ಇವತ್ತು ಈ ವಿಜಯನಗರ ಗ್ರಾಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾವು ನೋಡಿಲ್ಲ, ಆದರೆ ಇವರ ಮುಖಾಂತರ ನಾವು ನೋಡಿದ್ದೀವಿ. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನೇ ನಾವು ಈ ಒಂದು ಜಾಗಕ್ಕೆ ಕರೆದಿದ್ದೀರ ಅಂತೇಳಿ ನಾವು ತುಂಬ ಸಂತೋಷದ ವಿಷಯ. ಇದರ ಜೊತೆಯಲ್ಲಿ ರಿಪಬ್ಲಿಕನ್ ಸೇನೆಯ ಒಂದು ಸೌತ್ ಇಂಡಿಯಾ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಅಂತೇಳಿ ನನಗೆ ತುಂಬ ಸಂತೋಷದ ವಿಷಯ. ಇವತ್ತು ಒಬ್ಬ ವೈಟ್ಫೀಲ್ಡ್ ಮುರುಗೇಶ್ ಅಂತ ಒಂದು ಸಂಘ ಮಾಡಿಕೊಂಡು ಇವತ್ತು ಭೀಮ್ಪ್ರದಾ ಸಂಘ ಅಂತ ಹೇಳ್ಕೊಂಡು ಮಾಡಿಕೊಂಡಿದ್ದವನ್ನ ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸೌತ್ ಇಂಡಿಯಾಗೆ ಒಂದು ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅಂತೇಳಿ ನನಗೆ ತುಂಬ ಸಂತೋಷ ಆಗ್ತದೆ. ಅಂಥ ಈ ಒಂದು ಸ್ಥಾನವನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ನೀನು ಈ ಕೆಲಸ ಮಾಡ್ತೀಯ ಅಂತೇಳಿ ಒಂದು ಸೌತ್ ಇಂಡಿಯಾ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ರಿಪಬ್ಲಿಕನ್ ಸೇನಾ ಪಕ್ಷದಿಂದ ನನ್ನ ಆಯ್ಕೆ ಮಾಡಿದ್ದಾರೆ. ಯಾಕಂದರೆ ಅಂಬೇಡ್ಕರ್ ಕುಟುಂಬದಲ್ಲಿ ನಾವು ಗುರ್ಸ್ಕೊಳೋದೇ ತಪ್ಪು. ಅಂಥದ್ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗ ಅವರು ಈ ಒಂದು ನಮಗೆ ಒಂದು ಈ ಖಾತೆಯನ್ನು ಕೊಟ್ಟಿರೋದಕ್ಕೆ ನಾನು ಅವರಿಗೆ ತುಂಬ ಧನ್ಯವಾದಗಳು. ಅದರ ಜೊತೆಯಲ್ಲಿ ಇವತ್ತು ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮುಖಾಂತರ ನಮ್ಮ ಅಂಬೇಡ್ಕರ್ ಕ್ಯಾಂಟೀನ್ಗೆ ವೀಕ್ಷಣೆ ಮಾಡಲಿಕ್ಕೆ ಬಂದರು, ಅದು ನಮಗೆ ಒಂದು ಸಂತೋಷದ ಸುದ್ದಿ. ಅದರ ಜೊತೆಯಲ್ಲಿ ಅನೇಕ ಗೆಳೆಯರು, ನಮ್ಮ ಅಣ್ಣಂದಿರು, ಎಲ್ಲ ಹಿರಿಯ ಹೋರಾಟಗಾರರು ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂಥ ಅವರೆಲ್ಲರಿಗೂ ನಾನು ವಂದಿಸ್ತಾನೆ. ಅಂಥ ಒಂದು ಕ್ಯಾಂಟೀನು ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ನೀವು ಮಾಡಿದ್ದೀರಾ, ಹಾಗಾಗಿ ನಮಗೂ ಸಂತೋಷ ಆಗ್ತದೆ. ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೆ, ಆ ಒಳ್ಳೆ ಕೆಲಸ ನೋಡಿನೇ ಮತ್ತು ನಮ್ಮ ಹೋರಾಟಗಳನ್ನು ನೋಡಿ ಇವತ್ತು ಸೌತ್ ಇಂಡಿಯಾ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಅವರು ಆಯ್ಕೆ ಮಾಡಿದ್ರು ಸರ್.